ನೀವು ಕೇಳ್ತಾ ಇದ್ದೀರಾ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಾನು VK ಕಡಬ ನಿಮ್ಮೊಂದಿಗೆ. ಅಳಿಯದ ಹೆಜ್ಜೆಗಳು, ಡಾಕ್ಟರ್ SD ಶೆಟ್ಟಿ ಸ್ಮರಣೆ. ಬದುಕಿದರೆ ಅದು ಅಕ್ಷರಗಳ ಮತ್ತು ಜ್ಞಾನದ ಸೇವೆಯಾಗಬೇಕು. ಬಿಟ್ಟು ಹೋದ ಹೆಜ್ಜೆ ಗುರುತುಗಳು ಮುಂದಿನ ಪೀಳಿಗೆಗೆ ಮಾರ್ಗದರ್ಶಕವಾಗಬೇಕು. ಇಂತಹದೊಂದು ಸಾರ್ಥಕ ಬದುಕನ್ನು ನಡೆಸಿ ಕರಾವಳಿಯ ಜ್ಞಾನ ಪರಂಪರೆಯನ್ನು, ಕನ್ನಡ ಸಾಹಿತ್ಯವನ್ನು ಹಾಗೂ ಶಾಸನ ಸಂಶೋಧನೆಯನ್ನು ಶ್ರೀಮಂತಗೊಳಿಸಿದ ಅಪರೂಪದ ವಿದ್ವಾಂಸರು ಇಂದು ನಮ್ಮೊಂದಿಗಿಲ್ಲ. ಹೌದು, ಉಜಿರೆಯ ವಿದ್ಯಾನಗರದ ನಿವಾಸಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಕನ್ನಡ ವಿಭಾಗದ ವಿಶ್ರಾಂತ ಮುಖ್ಯಸ್ಥರು, ಹಾಮಾನ ಸಂಶೋಧನಾ ಕೇಂದ್ರದ ಸ್ಥಾಪಕ ನಿರ್ದೇಶಕರು ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜೂಷ ವಸ್ತು ಸಂಗ್ರಹಾಲಯದ ಪ್ರಮುಖ ರೂವಾರಿಯಾಗಿದ್ದ ಡಾಕ್ಟರ್ SD ಶೆಟ್ಟಿ ಅವರು ಜುಲೈ 29ರಂದು ಮೈಸೂರಿನಲ್ಲಿ ನಿಧನರಾಗಿದ್ದಾರೆ. ಡಾಕ್ಟರ್ SD ಶೆಟ್ಟಿ ಎಂದರೆ ಕೇವಲ ಒಬ್ಬ ವ್ಯಕ್ತಿಯಲ್ಲ, ಅದೊಂದು ಜ್ಞಾನದ ದೇಗುಲ ಇದ್ದಂತೆ. 1947 ಜೂನ್ 5ರಂದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಹಳದಿಪುರದ ಸಾಲೆಕೇರಿಯಲ್ಲಿ ಜನಿಸಿದ ಇವರ ಪೂರ್ಣ ಹೆಸರು ಶಾಂತಿನಾಥ ದೀಪಣ್ಣ ಶೆಟ್ಟಿ. ತಂದೆ ದೀಪಣ್ಣ ಮಂಜಯ್ಯ ಶೆಟ್ಟಿ ಮತ್ತು ತಾಯಿ ಸುಂದರಮ್ಮ ಅವರ ಪ್ರೀತಿಯ ಪುತ್ರನಾಗಿ ಬೆಳೆದ ಇವರು ಚಿಕ್ಕಂದಿನಿಂದಲೇ ಜ್ಞಾನದಾಹವನ್ನ ಹೊಂದಿದ್ದವರು. ಡಾಕ್ಟರ್ SD ಶೆಟ್ಟಿ ಅವರ ಕುರಿತಾಗಿ SDM ಕಾಲೇಜಿನ ಕನ್ನಡ ವಿಭಾಗದ ಸಹ ಪ್ರಾಧ್ಯಾಪಕರು ಹಾಗೂ ಹಾಮಾನ ಸಂಶೋಧನಾ ಕೇಂದ್ರದ ಸಂಯೋಜಕರು ಆಗಿರುವ ಡಾಕ್ಟರ್ ದಿವಾಕರ ಕೊಕ್ಕಡ ಅವರು ಮಾತನಾಡುತ್ತಾ, ನನ್ನ ಅತ್ಯಂತ ಪ್ರೀತಿಯ ಗೌರವದ ಗುರುಗಳಾದಂತಹ ಡಾಕ್ಟರ್ SD ಶೆಟ್ಟಿ ಅವರ ನಿಧನದ ಸುದ್ದಿ ಕೇಳಿ ಅತ್ಯಂತ ಆಘಾತವಾಯಿತು ಮನಸ್ಸಿಗೆ. ಅವರ ಗರಡಿಯಲ್ಲಿ ಪಳಗಿದವ ಅಥವಾ ಬೆಳೆದವ, ನನ್ನನ್ನು ಬೆಳೆಸಿದವರೇ ವಿಶೇಷವಾಗಿ SD ಶೆಟ್ಟಿ ಅವರು. ಅವರ ಮಾರ್ಗದರ್ಶನ ಬಹಳ ದೊಡ್ಡದಿದೆ ನನ್ನ ಬದುಕಿನಲ್ಲಿ. ಅವರ ಪಟ್ಟ ಶಿಷ್ಯನಾಗಿ ಅನೇಕ ಅವರ ಪ್ರೀತಿ ಪಾತ್ರ ಶಿಷ್ಯರಲ್ಲಿ ನಾನು ಒಬ್ಬ. ಡಿಗ್ರಿ ಮಾಡಿದ ನಂತರ ನೀನು ಬೇರೆ ಯಾವುದು ಮಾಡೋದು ಬೇಡ, PG ಮಾಡಬೇಕು, ಕನ್ನಡದಲ್ಲಿ MA ಮಾಡು ಅಂತ ಹೇಳಿದವರು, PhD ಮಾಡು ಅಂತ ಹೇಳಿದವರು. ಹಾಗೆಯೇ ನನಗೆ ವಿಶೇಷವಾಗಿ ಪುಸ್ತಕ ಬರೆಯುವಂಥದ್ದಿರ್ಬೋದು, ಅದು ಪ್ರೂಫ್ ನೋಡುವಂಥದ್ದಿರ್ಬೋದು, ಅಥವಾ ಸಂಶೋಧನೆಯಲ್ಲಿರ್ಬೋದು. ನನ್ನ PhD ಸಂಶೋಧನೆಯಲ್ಲಿ ಕೂಡ ವಿಶೇಷ ಮಾರ್ಗದರ್ಶಕರಾಗಿ ಅವರು ನನಗೆ ಮುನ್ನಡೆಸಿದವರು. ನನಗೆ ಸುದ್ದಿ ತಿಳಿದ ಕೂಡಲೇ ನೆನಪಿಗೆ ಬಂದದ್ದು ಮೊನ್ನೆ 10 ದಿವಸಗಳ ಹಿಂದೆ ಮಾತನಾಡಿದ್ದೆ. ಕಾಲೇಜಿನ ಕನ್ನಡ ವಿಭಾಗದ ಈ ವರ್ಷದ ಚಟುವಟಿಕೆಗಳ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕರೆಯುವ ಅಂಥೇಳಿ ಫೋನ್ ಮಾಡಿದಾಗ ತುಂಬ ಹೊತ್ತು ಮಾತಾಡಿದ್ದಾರೆ. ಇಲ್ಲ, ವಯಸ್ಸಾಯಿತು ದಿವಾಕರ್, ಮಾತಾಡಲಿಕ್ಕೆ ಕಷ್ಟ ಆಗ್ತದೆ, ಬೇಡ ಬರುವುದಿಲ್ಲ ನಾನು ಅಂತೇಳಿ. ನಾವು ರಿಕ್ವೆಸ್ಟ್ ಮಾಡಿದ್ವು, ಬನ್ನಿ ನೀವು ಬರೀ ಇನಾಗ್ರೇಷನ್ ಮಾಡಿದರೆ ಸಾಕು, ಮಾತನಾಡಬೇಕಾಗಿಲ್ಲ ಅಂತೇಳಿ. ಡಾಕ್ಟರ್ ಹಾಮಾನ ಸಂಶೋಧನಾ ಕೇಂದ್ರವನ್ನು ನಮ್ಮ ಕಾಲೇಜಿನಲ್ಲಿ ಆರಂಭಿಸುವುದಕ್ಕೆ ಕಾರಣೀಭೂತರಾದವರು, ಜೊತೆಗೆ ಸ್ಥಾಪಕ ನಿರ್ದೇಶಕರಾಗಿ ಕೂಡ 18 ವರ್ಷಗಳ ಕಾಲ 2023ರಲ್ಲಿ ಅವರು ಸ್ವಯಂ ನಿವೃತ್ತಿ ಹೊಂದಿರುವಂಥದ್ದು. ಹಾಗಾಗಿ ಒಟ್ಟು 51 ವರ್ಷಗಳ ಕಾಲ ಧರ್ಮಸ್ಥಳದ ಸಂಸ್ಥೆಗಳಲ್ಲಿ ವಿಶೇಷವಾಗಿ ಸೇವೆ ಸಲ್ಲಿಸಿದಂಥ ಹಿರಿಮೆ ಡಾಕ್ಟರ್ SD ಶೆಟ್ಟಿ ಅವರಿಗೆ ಸಲ್ತದೆ. ವಿಶೇಷವಾಗಿ ಕಾಲೇಜಿನಲ್ಲಿ ನಮ್ಮ ಮನೀಷಾ ಸಂಚಿಕೆ ಇವತ್ತು ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಹೆಚ್ಚು ಕಡಿಮೆ ಬಹಳ ವರ್ಷಗಳಿಂದ ಪ್ರಥಮ ಬಹುಮಾನ ಪಡೀತಿದೆ. ಅದು ಹಿಂದೆ ನಾನು ಸ್ಟೂಡೆಂಟ್ ಆಗಿರುವಾಗ, ಫಸ್ಟ್ ಇಯರ್ಲಿರುವಾಗ ಬರೀ 100 ಪೇಜಿನ ಒಂದು ಸಂಚಿಕೆ ಆಗಿತ್ತು, ವಾರ್ಷಿಕ ಸಂಚಿಕೆ. ಅದು SD ಶೆಟ್ಟಿ ಅವರು ಅದರ ಕೋಆರ್ಡಿನೇಟರ್ ಆದ ಬಳಿಕ ನಾನು ಅವರ ಜೊತೆಗೆ ದುಡಿದವ, ನನ್ನನ್ನು ಆ ರೀತಿಯಲ್ಲಿ ಬೆಳೆಸಿದವರು. ಪ್ರಕಾಶನ ಇರ್ಬೋದು, ಬರೆಯುವಂಥದ್ದಿರ್ಬೋದು, ತಿದ್ದುವಂಥದ್ದಿರ್ಬೋದು, ಈ ರೂಪು ಕೊಡುವಂಥದ್ದು, ಇಂಥದ್ದಕ್ಕೆಲ್ಲ ನನ್ನನ್ನು ಸಂಜೆ ಕೂರಿಸಿಕೊಂಡು ನನಗೆ ಒಂದು ರೀತಿಯ ಮಾರ್ಗದರ್ಶನ ಮಾಡ್ತಾಯಿದ್ರು, ನನ್ನನ್ನು ಬೆಳೆಸಿದವರು. ಅವರು 300 ಪೇಜಿನವರೆಗೆ ಅದನ್ನು ವಿಸ್ತಾರ ಮಾಡಿ ವಿಶೇಷವಾಗಿ ಬೇರೆ ಕಡೆಯ ಬಹುಮಾನ ಹೋಗುವಂಥದ್ದಕ್ಕೆ ಕಾಂಪಿಟೇಷನ್ ಕೊಟ್ಟವರು ಡಾಕ್ಟರ್ SD ಶೆಟ್ಟಿ ಅವರು ಅಂತೇಳಿ. ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಿಂದ 1971ರಲ್ಲಿ ಕನ್ನಡ MA ಪದವಿ ಹಾಗೂ ಶಾಸನಶಾಸ್ತ್ರದಲ್ಲಿ ಡಿಪ್ಲೊಮಾ ಪಡೆದ ಇವರು ಉಡುಪಿಯ ರಾಷ್ಟ್ರಕವಿ ಗೋವಿಂದ ಪೈ ಸಂಶೋಧನಾ ಕೇಂದ್ರ ಹಾಗೂ ಮಂಗಳೂರು ವಿಶ್ವವಿದ್ಯಾನಿಲಯದ ಮೂಲಕ PhD ಪದವಿಯನ್ನ ಪೂರೈಸಿದರು. ತಮ್ಮ ಅಧ್ಯಾಪನ ವೃತ್ತಿಯನ್ನು ಅವರು ಆರಂಭಿಸಿದ್ದು ನಾಡಿನ ಹೆಸರಾಂತ ಉಜಿರೆಯ SDM ಕಾಲೇಜಿನಲ್ಲಿ. ಸತತ 33 ಸುದೀರ್ಘ ವರ್ಷಗಳ ಕಾಲ ಉಪನ್ಯಾಸಕರಾಗಿ, ಪ್ರಾಧ್ಯಾಪಕರಾಗಿ ಮತ್ತು ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಅವರು ಸಲ್ಲಿಸಿದ ಸೇವೆ ಇತಿಹಾಸದ ಪುಟಗಳಲ್ಲಿ ಸಾಕ್ಷಿಯಾಗಿದೆ. ಅವರ ತರಗತಿಯಲ್ಲಿ ಪಾಠ ಕೇಳಿದ ಸಾವಿರಾರು ವಿದ್ಯಾರ್ಥಿಗಳಿಗೆ ಅವರು ಕೇವಲ ಪಠ್ಯ ಬೋಧಿಸಲಿಲ್ಲ, ಸಾಹಿತ್ಯದ ಮೌಲ್ಯಗಳನ್ನು, ಸಂಶೋಧನೆಯ ನಿಷ್ಠೆಯನ್ನು ಧಾರೆ ಎರೆದರು. ಒಬ್ಬ ಶಿಕ್ಷಕ ಹೇಗಿರಬೇಕು ಎಂಬುದಕ್ಕೆ ಡಾಕ್ಟರ್ SD ಶೆಟ್ಟಿಯವರು ಸಾಕ್ಷಾತ್ ಉದಾಹರಣೆಯಾಗಿದ್ದರು. SDM ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಕುಮಾರ ಹೆಗ್ಡೆ ಅವರು ಡಾಕ್ಟರ್
SD ಶೆಟ್ಟಿ ಅವರ ಜೊತೆಗಿನ ಒಡನಾಟವನ್ನು ನೆನಪಿಸಿಕೊಂಡದ್ದು ಹೀಗೆ. ಮಾನ್ಯ SD ಶೆಟ್ಟಿ ಅವರು ನಮ್ಮ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಯತ್ತ ಪದವಿ ಮಹಾವಿದ್ಯಾಲಯದಲ್ಲಿ ಕನ್ನಡ ವಿಭಾಗದಲ್ಲಿ ಸುಮಾರು 3 ದಶಕಗಳಿಗೂ ಹೆಚ್ಚು ಕಾಲ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥವ್ರು. ನಮ್ಮ ಒಡನಾಟ ಹೇಗೆ ಅಂತ ಹೇಳಿದ್ರೆ, ಕಾಲೇಜಿನಲ್ಲಿ ಅವರು ಕನ್ನಡ ಪ್ರಾಧ್ಯಾಪಕರಾಗ್ತಾ ಇದ್ರು. ನಾನು ಕನ್ನಡ ವಿಭಾಗಕ್ಕೆ ವಿಶೇಷವಾಗಿ ಆಗಾಗ ಹೋಗಿ ಪ್ರೊಫೆಸರ್ NG ಪಟವರ್ಧನ್ ಅವರನ್ನ, ಮತ್ತೆ ಡಾಕ್ಟರ್ SD ಶೆಟ್ಟಿ ಅವರನ್ನ, ಡಾಕ್ಟರ್ BP ಸಂಪತ್ ಕುಮಾರ್ ಇವರನ್ನ ಮಾತನಾಡಿಸುವಂತಹ ಒಂದು ಕ್ರಮ ಇತ್ತು. ಅವರು ಯಾವುದೇ ಒಂದು ವಿಷಯವನ್ನು ತೆಗೆದುಕೊಂಡ್ರು ಕೂಡ ಬಹಳ ಆಳವಾದಂತಹ ಒಂದು ವಿವರಣೆಯನ್ನ ವಿಶ್ಲೇಷಣಾತ್ಮಕವಾಗಿ ನೀಡ್ತಾ ಇದ್ದಂತಹ ಒಂದು ಪರಿಣಿತಿ ಅವರಿಗೆ ಇರ್ತಿತ್ತು. ಯಾಕಂತ ಹೇಳಿದ್ರೆ ಅವರ ವಿದ್ಯಾರ್ಥಿಗಳು, ಕನ್ನಡ ಐಚ್ಛಿಕದ ವಿದ್ಯಾರ್ಥಿಗಳು, ಕನ್ನಡ ಭಾಷೆಯ ವಿದ್ಯಾರ್ಥಿಗಳು ಅದನ್ನ ಬಹಳ ಸೊಗಸಾಗಿ ವರ್ಣನೆ ಮಾಡ್ತಾ ಇದ್ರು. ಅವರು ಕೆಲವೇ ಶಬ್ದಗಳನ್ನ ಹಿಡಿದಿಟ್ಟುಕೊಂಡು ಇಡೀ ತರಗತಿಗಳಲ್ಲಿ ಅದರ ಬಗ್ಗೆ ಬಹಳ ಸ್ವಾರಸ್ಯಕರವಾದಂತಹ ಪಾಠಗಳನ್ನ ಮಾಡ್ತಾ ಇದ್ರು. ವಿದ್ಯಾರ್ಥಿಗಳ ಪಾಲಿಗೆ, ಅದು ವಿಶೇಷವಾಗಿ ಕನ್ನಡ ಐಚ್ಛಿಕವನ್ನ ಅಧ್ಯಯನ ಮಾಡಿದಂತಹ ವಿದ್ಯಾರ್ಥಿಗಳ ಪಾಲಿಗೆ ಅವರು ಬಹಳ ಅಚ್ಚುಮೆಚ್ಚಿನ ಪ್ರಾಧ್ಯಾಪಕರಾಗಿದ್ರು. ಅವರು ಒಂದು ರೀತಿಯಲ್ಲಿ ಸರಳ ಸಜ್ಜನಿಕೆಯ ಒಂದು ಸಾತ್ವಿಕ ಸ್ವಭಾವದವರು. ಎಲ್ಲರ ಜೊತೆಯಲ್ಲಿ ಅವರು ಹೆಚ್ಚಾಗಿ ನಮ್ಮ ಪ್ರಾಧ್ಯಾಪಕರ ಜೊತೆಯಲ್ಲಿ ಬೆರೆದೇ ಇದ್ರೂ ಕೂಡ ಯಾರು ಅವರ ಒಡನಾಟದಲ್ಲಿ ಬರ್ತಾ ಇದ್ರು ಅವರಿಗೆ ತಮ್ಮ ಒಂದು ಒಳ್ಳೆಯ ಸ್ನೇಹಪರವಾದಂತಹ ಒಂದು ವ್ಯಕ್ತಿತ್ವದ ಪರಿಚಯವನ್ನು ಅವರು ಮಾಡಿಕೊಳ್ತಾ ಇದ್ರು. ಅವರ ಮನೆಗೆ ಹೋದಾಗ ಬಹಳ ಒಳ್ಳೆಯ ಒಂದು ಆತಿಥ್ಯವನ್ನು ನೀಡ್ತಾ ಇದ್ರು. ಇವತ್ತು ಬೆಳಿಗ್ಗೆ ಅವರು ಮೈಸೂರಿನಲ್ಲಿ ನಿಧನರಾದರು ಅಂತ ಒಂದು ವಿಷಯವನ್ನ ಈಗ ತಾನೇ ಕೇಳ್ಪಟ್ಟೆ ನಾನು. ಅಗಲಿದ ಆ ದಿವ್ಯಾತ್ಮಕ್ಕೆ, ಆ ಒಂದು ಮಹಾ ಮೇಧಾವಿಗೆ ನಾನು ಹೃದಯಪೂರ್ವಕವಾದಂತಹ ಶ್ರದ್ಧಾಂಜಲಿಯನ್ನ ಈ ಸಂದರ್ಭದಲ್ಲಿ ಕೋರ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಡಾಕ್ಟರ್ SD ಶೆಟ್ಟಿಯವರ ಬದುಕಿನ ಬಹುದೊಡ್ಡ ಭಾಗ ಮೀಸಲಾಗಿದ್ದು ಸಂಶೋಧನಾ ಕ್ಷೇತ್ರಕ್ಕೆ. ಕರಾವಳಿ ಕರ್ನಾಟಕದ ಇತಿಹಾಸ, ಜಾನಪದ ಹಾಗೂ ಮುಖ್ಯವಾಗಿ ಜೈನ ಧರ್ಮದ ಸಂಸ್ಕೃತಿಯ ಬಗ್ಗೆ ಅವರದು ಅಗಾಧವಾದ ಮತ್ತು ಆಳವಾದ ಅಧ್ಯಯನ. ಕರ್ನಾಟಕ ಬಸದಿಗಳು, ತುಳುನಾಡಿನ ಜೈನ ಧರ್ಮ, ಒಂದು ಸಾಂಸ್ಕೃತಿಕ ಅಧ್ಯಯನ, ವಿಜಯಮ್ಮಿ ಚರಿತ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಜೈನ ಧರ್ಮ ಪರಂಪರೆ ಮತ್ತು ಅದರ ವಿಶಿಷ್ಟ ಸಂಪ್ರದಾಯಗಳು, ಜಾನಪದ ದೀಪಾರಾಧನೆ, ಸಿರಿ ಬಾಹುಬಲಿ ಹಾಗೂ ಸ್ಥವಿರ ಸೇರಿದಂತೆ ಸುಮಾರು 20ಕ್ಕೂ ಹೆಚ್ಚು ಸ್ವತಂತ್ರ ಗ್ರಂಥಗಳನ್ನು ಅವರು ರಚನೆ ಮಾಡಿದ್ದಾರೆ. ಜೊತೆಗೆ 17ಕ್ಕೂ ಹೆಚ್ಚು ಸಂಪಾದಿತ ಕೃತಿಗಳನ್ನು ಕನ್ನಡ ನಾಡಿಗೆ ನೀಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಮಂಜೂಷಾ ವಸ್ತು ಸಂಗ್ರಹಾಲಯ ರೂಪುಗೊಳ್ಳುವಲ್ಲಿ ಮತ್ತು ಅದರ ನಿರ್ದೇಶಕರಾಗಿ ಅವರು ವಹಿಸಿದ ಪಾತ್ರ ಸ್ಮರಣೀಯವಾದದ್ದು. ಪ್ರಾಚೀನ ಶಾಸನಗಳು, ತಾಳೆಗರಿಗಳು, ಕಲಾಕೃತಿಗಳನ್ನು ಹುಡುಕಿ ಕಾಯ್ದುಕೊಳ್ಳುವಲ್ಲಿ ಅವರು ತೋರಿದ ಶ್ರಮ ಅಪಾರ. ಹವಾಮಾನ ಸಂಶೋಧನಾ ಕೇಂದ್ರದ ಸ್ಥಾಪಕ ನಿರ್ದೇಶಕರಾಗಿ ಶೋಧ ಪತ್ರಿಕೆಯ ಮೂಲಕ ಅನೇಕ ಯುವ ಸಂಶೋಧಕರನ್ನ ಬೆಳೆಸಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜೂಷ ವಸ್ತು ಸಂಗ್ರಹಾಲಯದ ವಿಶ್ರಾಂತ ಕ್ಯೂರೇಟರ್ ಪುಷ್ಪದಂತ ಕೆ ಅವರು ಡಾಕ್ಟರ್ SD ಶೆಟ್ಟಿ ಅವರನ್ನು ನೆನಪು ಮಾಡಿಕೊಂಡದ್ದು ಹೀಗೆ. ಅವರು ಆವಾಗ ನನ್ನಕ್ಕಿಂತ ಮೇಲ್ನ ಪೊಸಿಷನ್ ನಲ್ಲಿ ಇದ್ರು ಅಂತ ಹೇಳಿದ್ರೆ, ಅವರು ಸಾಧಾರಣ ನಮ್ಗೆ ಗೌರವ ಕ್ಯೂರೇಟರ್ ಆಗಿ ಇದ್ರು ಮ್ಯೂಸಿಯಂ ನಲ್ಲಿ. ಆವಾಗ ನಾನು ಅವರ ಲೈಬ್ರರಿ ಅದೆಲ್ಲ ಅವರು ನೋಡಿಕೊಳ್ತಿದ್ರು. ಅವರು ನಮ್ಗೆ ನಮ್ಮ ಮ್ಯೂಸಿಯಂಗೆ ಸಹ ಬರ್ತಾ ಇದ್ರು, ಮತ್ತೆ ನಾವು ವಸ್ತುಗಳು ಸಂಗ್ರಹ ಮಾಡ್ಲಿಕ್ಕೆ ಸಹ ಒಟ್ಟಿಗೆ ಹೋಗ್ತಿದ್ರು. ಅಂತೂ ಮ್ಯೂಸಿಯಂನ ಸುರುವಿಗೆ ದೇವಸ್ಥಾನದ ಹತ್ರ ಇದ್ದ ಮ್ಯೂಸಿಯಂ ಪೋಸ್ಟ್ ಆಫೀಸಿನ ಕಟ್ಟಡಕ್ಕೆ ಆಗುವಾಗ ಅವರು ಅಲ್ಲಿಗೆ ಬರ್ತಾ ಇದ್ರು. ಪೋಸ್ಟ್ ಆಫೀಸಿನ ಮೇಲಿನ ಹೊಸ ಮ್ಯೂಸಿಯಂನ ಕಟ್ಟಡಕ್ಕೆ ಬಂದು ನಮ್ಗೆ ಎಲ್ಲ ಮಾರ್ಗದರ್ಶನ ಮಾಡ್ತಾ ಇದ್ರು. ಮತ್ತೆ ನಮ್ಮೊಟ್ಟಿಗೆ ಇದ್ರು ಅವರು ಮ್ಯೂಸಿಯಂ ನಲ್ಲಿ. ಮತ್ತೆ ಅವರು ನಮ್ಗೆ ಅದಲ್ಲದೆ ನನಗೆ ಉಜಿರೆ ಕಾಲೇಜ್ನಲ್ಲಿ ಕನ್ನಡಕ್ಕೆ ಲೆಕ್ಚರ್ ಆಗಿ ಸಹ ಇದ್ರು, ಯಾಕಂದ್ರೆ ಕನ್ನಡ ಪಾಠಕ್ಕೆ PUC ಯಲ್ಲಿ. ಮತ್ತೆ ನಾನು ಅಲ್ಲಿ ಡಿಗ್ರಿ ಆದ ಮೇಲೆ ಇಲ್ಲಿ ಧರ್ಮಸ್ಥಳಕ್ಕೆ ಕೆಲಸಕ್ಕೆ ಸೇರಿದವನ್ನೇ ಪೂಜ್ಯ ಹೆಗ್ಡೆ ಅವರು ಮ್ಯೂಸಿಯಂಗೆ ನನ್ನನ್ನು ಸಹ ಕೆಲಸಕ್ಕೆ ಹೋಗ್ಲಿಕ್ಕೆ ಹೇಳಿದ್ರು. ಹಾಗೆ ಅವರು ನಮ್ಗೆ ಮಾರ್ಗದರ್ಶಕರಾಗಿ ಅವರು ಬರ್ತಾ ಇದ್ರು. ಹಾಗೆ ನಾವು ತುಂಬಾ ವರ್ಷದಿಂದ, ಒಂದು 10-20 ವರ್ಷದಿಂದ ಅವರ ಒಟ್ಟಿಗೆನೆ ಕೆಲಸ ಮಾಡ್ತಿದ್ದೆವು. ಅವರು ತುಂಬಾ ಹಳೆಯ ವಸ್ತುಗಳ
ಸಂಗ್ರಹಕ್ಕೆ ಮತ್ತೆ ಆಮೇಲೆ ನಮ್ಮ ರೆಕಾರ್ಡ್ ಅದನ್ನು ಯಾವ ರೀತಿ ಇಟ್ಟುಕೊಳ್ಬೇಕು, ಮತ್ತೆ ಮ್ಯೂಸಿಯಂನ ಶಾಸನ ಓದುವುದು ಅಥವಾ ಸಾಹಿತ್ಯವನ್ನು ಯಾವ ರೀತಿ ಬರಿಬೇಕು ಅದಕ್ಕೆಲ್ಲ ಮಾರ್ಗದರ್ಶನವನ್ನು ಕೊಡ್ತಿದ್ರು. ಮತ್ತೆ ಅವರು ಕಾಲೇಜಿಗೆ ಹೋಗ್ತಾ ಇರುವಾಗಲೂ ಇಲ್ಲಿಗೆ ಬಂದು ಹೋಗ್ತಾ ಇದ್ರು, ಇಲ್ಲಿಗೆ ಮ್ಯೂಸಿಯಂಗೆ. ಕಾಲೇಜಿನಲ್ಲಿ ಪಾಠ ಮಾಡಿ ಸಹ ಇಲ್ಲಿಗೆ ಬಂದು ನಮಗೆ, ಯಾಕೆಂತ ಹೇಳಿದ್ರೆ ಸಾಹಿತ್ಯಕ್ಕೆ ಮತ್ತು ಸ್ವಲ್ಪ ಮ್ಯೂಸಿಯಂನ ವಸ್ತುಗಳಿಗೆ ಎಲ್ಲ ಅವರ ಸಾಹಿತ್ಯವು ಬೇಕಾಗ್ತದೆ. ಹಾಗೆ ಅವರು ಮಾರ್ಗದರ್ಶನವನ್ನು ಕೊಡ್ಲಿಕ್ಕೂ ಆಯ್ತು, ಮತ್ತೆ ಈ ವಸ್ತುಗಳ ಬಗ್ಗೆ ಅವರಿಗೆ ಚರಿತ್ರೆಯ ಬಗ್ಗೆ ಮತ್ತೆ ಎಲ್ಲ ವಸ್ತುಗಳ ಬಗ್ಗೆ ಹೆಚ್ಚಾಗಿ ತಿಳುವಳಿಕೆ ಇತ್ತು ಅವರಿಗೆ. ಅವರಷ್ಟಕ್ಕೆ ಅವರಿದ್ದು ಹೆಚ್ಚಿನ ಜ್ಞಾನವನ್ನು ಎಲ್ರಿಗೂ, ಅದರ ಯಾವ ಒಂದು ಪ್ರಶ್ನೆ ಬರಲಿ ಅಥವಾ ಯಾವುದೇ ಒಂದು ಡೌಟ್ ಬಂದರೆ ಅಥವಾ ಅದನ್ನು ಅವರು ಕ್ಲಿಯರ್ ಮಾಡಿ ಎಲ್ರಿಗೂ ಹೇಳ್ತಾ ಇದ್ರು. ಮತ್ತು ಅವರಿಂದಾಗಿ ತುಂಬ ಕೆಲಸಗಳು ವಸ್ತು ಸಂಗ್ರಹಾಲಯದ್ದಾಗಿದೆ, ಸಾಹಿತ್ಯದ ತುಂಬ ಕೆಲಸ ಆಗಿದೆ. ಅವರೇ ಸ್ವತಃ ತುಂಬ ಪುಸ್ತಕಗಳನ್ನು ಬರೆದಿದ್ದಾರೆ. ಡಾಕ್ಟರ್ SD ಶೆಟ್ಟಿ ಅವರ ಈ ಅಪಾರ ಸಾಧನೆಗೆ ಕರ್ನಾಟಕ ಸರ್ಕಾರ ಉತ್ತಮ ಸಂಶೋಧನಾ ಕೃತಿ ಪುರಸ್ಕಾರ, ತುಳು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಶ್ರವಣಬೆಳಗೊಳದ ಶ್ರೀ ಗೊಮ್ಮಟೇಶ್ವರ ವಿದ್ಯಾಪೀಠ ಪ್ರಶಸ್ತಿ, ಅಖಿಲ ಕರ್ನಾಟಕ ಶಾಸನಶಾಸ್ತ್ರ ಪ್ರಶಸ್ತಿ ಹಾಗೂ ಮಹಾಕವಿ ರತ್ನಾಕರವರ್ಣಿ ಪ್ರಶಸ್ತಿ ಸೇರಿದಂತೆ 10 ಪ್ರಶಸ್ತಿ ಸನ್ಮಾನಗಳು ಹುಡುಕಿಕೊಂಡು ಬಂದವು. ಸಾಹಿತ್ಯ ಮತ್ತು ಸಂಶೋಧನಾ ಲೋಕದಲ್ಲಿ ಅವರು ತೊಡಗಿಕೊಂಡಿದ್ದರೂ ಅವರ ವ್ಯಕ್ತಿತ್ವ ಮಾತ್ರ ಸರಳ. ಉಜಿರೆಯ ವಿದ್ಯಾನಗರದ ತಮ್ಮ ಗಂಧಕುಟಿ ಮನೆಯಲ್ಲಿ ಪತ್ನಿ ಶ್ರೀಮತಿ ಸುಗುಣಾ ಶೆಟ್ಟಿ ಮತ್ತು ಮಕ್ಕಳಾದ ಪದ್ಮಪ್ರಿಯ, ಪ್ರಗತಿ ಅವರ ಜೊತೆಗೆ ವಾಸವಾಗಿದ್ದರು. ಯಾರೇ ಮನೆಗೆ ಬಂದರೂ ಪ್ರೀತಿಯಿಂದ ಸ್ವಾಗತಿಸಿ ಪುಸ್ತಕಗಳನ್ನು ತೋರಿಸಿ ಜ್ಞಾನವನ್ನು ಹಂಚಿಕೊಳ್ಳುತ್ತಿದ್ದರು. ವಿದ್ಯಾರ್ಥಿಗಳಿಗೆ, ಯುವ ಬರಹಗಾರರಿಗೆ ಅವರ ಮಾರ್ಗದರ್ಶನ ಸದಾ ಸಿಗುತ್ತಿತ್ತು. ಅವರ ವಿದ್ವತ್ತು ಕೇವಲ ಪುಸ್ತಕಗಳಿಗೆ ಸೀಮಿತವಾಗಿರದೆ 100 ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ವಿಚಾರ ಸಂಕಿರಣಗಳಲ್ಲಿ ಪ್ರಬಂಧ ಮಂಡನೆಗಳ ಮೂಲಕ ಪ್ರಕಟಗೊಂಡಿತ್ತು. ಕರಾವಳಿಯ ಇತಿಹಾಸ ಮತ್ತು ಜೈನ ಸಂಸ್ಕೃತಿಯನ್ನು ಜಗತ್ತಿಗೆ ಪರಿಚಯಿಸಿದ ಮಹಾನ್ ಚೇತನ ಅವರು. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ನಿವೃತ್ತ ಮುಖ್ಯಸ್ಥರಾದ ಡಾಕ್ಟರ್ ಭಾಸ್ಕರ ಹೆಗಡೆ ಅವರು ಡಾಕ್ಟರ್ SD ಶೆಟ್ಟಿ ಅವರ ಬಗ್ಗೆ ಮಾತನಾಡುತ್ತಾ, SD ಶೆಟ್ರು ಕನ್ನಡ ವಿಭಾಗದ ಮುಖ್ಯಸ್ಥರಾಗಿದ್ದವರು ಇನ್ನಿಲ್ಲ ಅಂತ ಕೇಳಿದಾಗ ಬೇಸರ ಆಯಿತು. ವಯೋಸಹಜ ಸಾವಾದರೂ ಕೂಡ ತುಂಬ ಒಡನಾಡಿ ಆಗಿದ್ದವರು ಅನ್ನೋ ಕಾರಣಕ್ಕಾಗಿ ಒಂದಷ್ಟು ನೆನಪುಗಳ ಅವಲೋಕನ ಮಾಡಿಕೊಳ್ಳೋ ಸಂದರ್ಭ ಅಂತ ಭಾವಿಸ್ತೇನೆ. SD ಶೆಟ್ರು ಕನ್ನಡ ವಿಭಾಗದಲ್ಲಿ ತುಂಬ ಒಳ್ಳೆಯ ಶಿಸ್ತಿನ ಮನುಷ್ಯ ಆಗಿದ್ದರು. ಡಿಪಾರ್ಟ್ಮೆಂಟಿನ ಬೆಳವಣಿಗೆಯಲ್ಲಿ ತುಂಬ ದೊಡ್ಡ ಪಾತ್ರ ಇತ್ತು. ನಾವೆಲ್ಲ ಜೂನಿಯರ್ ಆಗಿದ್ದರೂ ಕೂಡ ತುಂಬ ವಿಶೇಷವಾಗಿ ನಮ್ಮನ್ನೆಲ್ಲ ತುಂಬ ಪ್ರೀತಿಯಿಂದ ನೋಡ್ತಾಯಿದ್ರು, ಕಾಳಜಿಯಿಂದ ನೋಡ್ತಾಯಿದ್ರು, ಗೈಡ್ ಮಾಡ್ತಾಯಿದ್ರು. ಸಂಶೋಧನೆಯಲ್ಲಿ ಭಾಳ ದೊಡ್ಡ ಹೆಸರಾಗಿತ್ತು ಅವರು. ಕಾಲೇಜಿನಲ್ಲಿ ಭಾಳ ದೊಡ್ಡ ಸಾಧನೆ ಮಾಡಿದವರೆಲ್ಲ ಅವ್ರದ್ದು ಹೆಸರುಗಳೆಲ್ಲ ಮುಂಚೂಣಿಯಲ್ಲಿತ್ತು. ಇನ್ನೊಂದು ವಿಶೇಷವಾಗಿ ನಾವು ಅವ್ರು ನೆನಪು ಮಾಡ್ಕೊಳ್ಳೋದು ಪುಸ್ತಕ ಪ್ರಕಾಶನ ಮಾಲೆಯ ದೊಡ್ಡ ಜವಾಬ್ದಾರಿ. ಅಲ್ಲಿ ಭಾಳ ಪ್ರಾಂಜಲ ಮನಸ್ಸಿನಿಂದ ಮಾಡಿ ಒಂದಷ್ಟು ಪುಸ್ತಕಗಳನ್ನು ಪ್ರಕಟಿಸಿ ಧರ್ಮಸ್ಥಳದ ಅವ್ರ ಪಾಲಿಗೂ ಭಾಳ ಆಪ್ತರಾಗಿದ್ದರು. ಯಶೋವರ್ಮರಿಗೆ, ಪ್ರಭಾಕರ್ ಸರಿಗೆಲ್ಲ ವಿಶೇಷವಾಗಿ ಅವರು ನಿವೃತ್ತಿ ಆದಮೇಲೂ ಒಂದಷ್ಟು ವರ್ಷ ಅವರ ಸೇವೆ ಬೇಕು ಅಂತೇಳಿ ಮುಂದುವರಿಸಿದ್ರು. ಹಾಗೆ ಕಾಲೇಜಿನಲ್ಲಿ ಒಂದು ನೆನಪಾಗುವ ವ್ಯಕ್ತಿತ್ವ ಅನ್ನೋದೊಂದು ಖಂಡಿತ ಹೇಳಲೇಬೇಕು. ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಡಾಕ್ಟರ್ SD ಶೆಟ್ಟಿಯವರ ಅಗಲುವಿಕೆ ಇಡೀ ಕನ್ನಡ ಸಾರಸತ್ವ ಲೋಕಕ್ಕೆ ತುಂಬಲಾರದ ನಷ್ಟವನ್ನು ಉಂಟು ಮಾಡಿದೆ. ಅವರು ಭೌತಿಕವಾಗಿ ನಮ್ಮೊಂದಿಗಿಲ್ಲದಿದ್ದರೂ ಅವರು ಬರೆದ ಕೃತಿಗಳಲ್ಲಿ, ಅವರು ಶೋಧಿಸಿದ ಶಾಸನಗಳಲ್ಲಿ, ಅವರು ಕಟ್ಟಿಕೊಟ್ಟ ಮಂಜೂಷ ವಸ್ತು ಸಂಗ್ರಹಾಲಯದ ಪ್ರತಿ ಕಲಾಕೃತಿಯಲ್ಲಿ ಮತ್ತು ಅವರ ಸಾವಿರಾರು ವಿದ್ಯಾರ್ಥಿಗಳ ಹೃದಯದಲ್ಲಿ ಎಂದೆಂದಿಗೂ ಜೀವಂತವಾಗಿರುತ್ತಾರೆ. ರೇಡಿಯೋ ನಿನಾದ ಹಾಗೂ SDM ಶಿಕ್ಷಣ ಸಂಸ್ಥೆಗಳ ಪರವಾಗಿ ಡಾಕ್ಟರ್ SD ಶೆಟ್ಟಿ ಅವರ ಪಾವನ ಸ್ಮೃತಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇವೆ. ಕಾರ್ಯಕ್ರಮ ಆಲಿಸಿದ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.